ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ಬರೀ 70 ರೂಪಾಯಿಗೆಲ್ಲ ಮೈಸೂರು ಪೇಟ ಸಿಗ್ತಾ ಇದೆ. ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ ಅಂಡ್ ಹೋಲ್ಸೇಲ್ ಡೀಲರು, ಹಾಗೇನೆ ದೊಡ್ಡ ದೊಡ್ಡ ಶಾಪ್ಸ್ಗಳಿಗೆಲ್ಲ ಸಪ್ಲೈ ಕೂಡ ಮಾಡ್ತಾರೆ. ಇವರು ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೇ ಅಲ್ಲದೆ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅನ್ನೋರಿಗೆ ಇವರೇ ಟ್ರೈನಿಂಗ್ ಕೂಡ ಕೊಡ್ತಾರೆ. ಟ್ರೈನಿಂಗ್ ಚಾರ್ಜ್ ಸಪ್ರೇಟ್ ಇರುತ್ತೆ. ಅಂಡ್ ಈ ತರ ಪೇಟಗಳನ್ನ ಯಾರಾದರೂ ಮನೇಲೆ ತಯಾರು ಮಾಡಿ ಸೇಲ್ ಮಾಡ್ತೀವಿ ಅನ್ನೋರು ಕೂಡ ಈ ತರ ಡೈಗಳನ್ನ ಬೈ ಮಾಡಬಹುದು. ಅಂಡ್ ನೀವು ತಯಾರಿಸಿದ ಪೇಟಗಳು ಎಲ್ಲೂ ಸೇಲ್ ಆಗಿಲ್ಲ ಅಂದ್ರೆ ಕಂಪ್ನಿಯವರೇ ನಿಮ್ ಕಡೆಯಿಂದ ಬೈ ಮಾಡಿ ನಿಮ್ಗೆ ಅಮೌಂಟ್ ಎಷ್ಟಾಗುತ್ತೆ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರು ಸುಮಾರು 10 ವರ್ಷಗಳಿಂದ ಈ ತರ ಪೇಟಗಳನ್ನ ತಯಾರಿಸಿದರಂತೆ. ಹಾಗಾಗಿ ಯಾರಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡೋರ್ಗೆ ಇವರೇ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಈ ಟ್ರೈನಿಂಗ್ ಬಂದು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಾಡ್ತಾ ಇದಾರಂತೆ. ಸೊ ಯಾರೆಲ್ಲ ಹೆಣ್ಮಕ್ಳಿಗೆ ಈ ತರದ ಒಂದು ಪೇಟ ತಯಾರಿಕೆಯ ಟ್ರೈನಿಂಗ್ ತಗೊಂಡು ಮನೇಲೆ ವರ್ಕ್ ಫ್ರಮ್ ಮಾಡ್ತೀವಿ ಅನ್ನೋರು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಟ್ರೈನಿಂಗ್ ಚಾರ್ಜ್ ಸಪರೇಟ್ ಇರುತ್ತೆ. ಅದರ ಡೀಟೇಲ್ಸ್ ಎಲ್ಲ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ಳಿ ಫ್ರೆಂಡ್ಸ್. ಇವ್ರದ್ದು ಫ್ಯಾಕ್ಟರಿ ನೇಮ್ ಬಂದು ತನಿಷ್ ಮೈಸೂರು ಪೇಟ ಫ್ಯಾಕ್ಟರಿ ಔಟ್ಲೆಟ್ ಅಂತ. ಇದು ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ನ ಸುಂಕುತ್ ಕಟ್ಟೆಯಲ್ಲಿ ಲೊಕೇಟ್ ಆಗಿರುತ್ತೆ. ನಿಮಗೆ ಬೇರೆ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಅಡ್ರೆಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನ ತಿಳ್ಕೊಳ್ಳಿ ಫ್ರೆಂಡ್ಸ್. ನಂತರ ನೀವು ಕಂಪ್ನಿಗೆ ವಿಸಿಟ್ ಮಾಡಬಹುದು. ಬೇರೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ ಫ್ರೆಂಡ್ಸ್. ಓಕೆ, ಇದೆಲ್ಲ ಮೇಲೆಗಡೆ ಹಾಕಿರೋದೆಲ್ಲ ಬಟ್ಟೆ ಎಲ್ಲ ನೀವೇ ಹ್ಯಾಂಡ್ ಮೇಡ್? ನಮ್ದೇ ಹ್ಯಾಂಡ್ ಮೇಡ್ ಎಲ್ಲ. ಓಕೆ, ಯಾವ ತರ ಡಿಸೈನ್ ಬೇಕು ಮಾಡ್ತೀವಿ. ಬೇರೆಯವರಿಗೆ ಟ್ರೈನಿಂಗು ಕೊಡ್ತೀವಿ? ಟ್ರೈನಿಂಗು ಕೊಡ್ತೀವಿ, ಮೆಟೀರಿಯಲ್ ಕೊಡ್ತೀವಿ. ಓಕೆ, ಈ ತರ ನಿಮ್ಗೆ ಮದ್ವೆಗೆ ಅಥವಾ ಏನಾದ್ರು ಸನ್ಮಾನ ಮಾಡೋದಕ್ಕೆ ಪೇಟಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಓನ್ ಮ್ಯಾನುಫ್ಯಾಕ್ಚರ್ ಇದು ಕಂಪ್ನಿ ಆಗಿರುತ್ತೆ. ತುಂಬಾನೇ ಕಡಿಮೆ ಬೆಲೆಗೆ ಈ ತರ ಪೇಟಗಳು ಸಿಗ್ತಾ ಇದೆ. ಯಾರಾದ್ರೂ ರೀಸೆಲ್ಲರ್ಸ್ ಅಥವಾ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋರಿಗೆ ಇವರು ಬಲ್ಕ್ ಕ್ವಾಂಟಿಟಿ ಕೂಡ ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ಏನಾದ್ರೂ ಓನ್ ಡಿಸೈನ್ ಬೇಕು ಈ ತರ ಪೇಟಗಳಲ್ಲಿ, ಸೊ ಈ ತರ ವೈಟ್ ಏನು ಮುಹೂರ್ತಕ್ಕೆಲ್ಲ ಹಾಕ್ತಾರೆ ಗೊತ್ತಾ ಮದ್ವೆ ಗಂಡಿಗೆ, ಇದು ಬಂದು ಜಸ್ಟ್ 75 ರುಪೀಸ್. ಸರ್ ಇದು ಸಿಂಗಲ್ ಪೀಸ್ 75 ಅಥವಾ ಬಲ್ಕ್ ಕ್ವಾಂಟಿಟಿ ತಗೊಂಡ್ರೇನಾ? ಸಿಂಗಲ್ ಪೀಸ್ 75. ಬಲ್ಕ್ ತಗೊಂಡ್ರೆ 75 ರುಪೀಸ್. ಅಂದ್ರೆ ರಿಟೇಲ್ ಬೇರೆ ಇರುತ್ತೆ. ಬಲ್ಕ್ 70 ರುಪೀಸ್. ಓಕೆ, ಅಕಸ್ಮಾತ್ ಏನಾದ್ರು ಸಿಂಗಲ್ ಒಂದ್ ಕೊಡಿ ಅಂದ್ರೆ ಎಷ್ಟಾಗುತ್ತೆ? 75 ರುಪೀಸ್ ಜಾಸ್ತಿ ಅಷ್ಟೇನಾ? ಓಕೆ, ಸೂಪರ್ ಆಗಿದೆ ನೋಡಿ. ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಆಗಿರುತ್ತೆ. ಸೊ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ನೋಡಿ, ಈ ತರ ಪರ್ಲ್ಸ್ ಅಲ್ಲೂ ಕೂಡ ಈ ತರ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ನೋಡಿ, ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ 70 ರುಪೀಸ್ ಓನ್ಲಿ. ಇದೆಲ್ಲ ಬೇರೆ ಬೇರೆ ಪ್ರೈಸ್ ಆಗುತ್ತಲ್ವಾ, ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ ನೋಡಿ. ಸೊ ಇಲ್ಲೆಲ್ಲ ಕುತ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಬಲ್ಕ್ ಕ್ವಾಂಟಿಟಿ ಯಾರಿಗಾದ್ರೂ ಬೇಕು ಅಂದ್ರೆ ನೋಡಿ, ತುಂಬಾನೇ ಹೋಲ್ಸೇಲ್ ಪ್ರೈಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಈ ತರ ಪೇಟಗಳು ಅವೈಲೇಬಲ್ ಇರುತ್ತೆ. ಈಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಈ ತರ ತುಂಬಾನೇ ಮಾರ್ಕೆಟಿಂಗ್ ರನ್ನಿಂಗ್ ಅಲ್ಲಿ ಇದೆ. ಯಾರಿಗಾದ್ರೂ ಬೇಕು ಅಂದ್ರೆ ತನಿಷ್ ಮಾರ್ಕೆಟಿಂಗ್ ಅಂದ್ರೆ ತನಿಷ್ ಪೇಟ ಅಲ್ಲ ಸರ್ ಕಂಪ್ನಿ ನೇಮ್ ಬಂದು. ಓಕೆ, ಚೆನ್ನಾಗಿದೆ ನೋಡಿ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಏನಾದ್ರೂ ಓನ್ ಡಿಸೈನ್ ಬೇಕು ಅಂದ್ರೆ ಅದೇ ತರ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೋಡಿ, ಇಲ್ಲೆಲ್ಲ ಬೇರೆ ಬೇರೆ ಕಲರ್ಸ್ ಅಲ್ಲಿ ಆಪ್ಷನ್ಸ್ ಇದೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಡಿಸೈನ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಸ್ಯಾಂಪಲ್ಸ್ ಒಂದೆರಡು ತೋರಿಸ್ತಾರೆ. ನಿಮ್ಗೆ ಯಾವ ತರದ್ ಬೇಕಾದ್ರೂ ಮಾಡಿಸ್ಕೋಬಹುದು, ಅಥವಾ ನಿಮ್ಗೆ ಏನಾದ್ರೂ ಬೇರೆ ಪರ್ಟಿಕ್ಯುಲರ್ ಡಿಸೈನ್ ಬೇಕು ಅಂದ್ರೂ ಮಾಡ್ಕೊಡ್ತಾರೆ. ಸೊ ಕಂಪ್ಲೀಟ್ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಈ ತರದ್ ಅವೈಲೇಬಲ್ ಇದೆ. ವರ್ಕ್ ಫ್ರಮ್ ಹೋಮ್ಗೆ ತುಂಬಾನೇ ಬೆನಿಫಿಟ್ ಇರುತ್ತೆ ಈ ತರ ಪೇಟಗಳನ್ನ ಮಾಡೋದಕ್ಕೆ. ನೋಡಿ, ಇದು ಬಂದು ಪೇಪರ್ ಮೋಲ್ಡ್. ಪೇಪರ್ ಮೋಲ್ಡ್ಗೆ ಈ ತರ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಅದನ್ನ ಈ ತರ ಕಟ್ ಮಾಡ್ಕೊಂಡು ಪೇಟನ ರೆಡಿ ಮಾಡ್ತಾರೆ. ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರುತ್ತೆ. ಸೊ ಸೂಜಿಯಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಒಂದು ಪೇಟ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಮ್ಯಾಮ್? 10 ನಿಮಿಷ ಆಗುತ್ತೆ. 10 ನಿಮಿಷ ಆಗುತ್ತೆ ಅಷ್ಟೇನಾ? 10 ನಿಮಿಷ ಆಗುತ್ತೆ ಅಷ್ಟೇ. ಓಕೆ. ಸೊ ಬೇರೆ ಏನಾದ್ರು ಡಿಸೈನ್ಸ್ ಎಲ್ಲ ಮಾಡೋದಾದ್ರೆ ಮಾಡಬಹುದು. ಪರ್ಲ್ಸ್ ಎಲ್ಲ ಹಾಕೋದಾದ್ರೆ ಅದೆಲ್ಲ ಒಂದ್ ಸ್ವಲ್ಪ ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತಲ್ಲ? ಹೌದು, ಅದೇ ಈ ತರ ಎಲ್ಲ ಡಿಸೈನ್ ಮಾಡ್ತೀವಿ, ಈ ತರ ಎಲ್ಲ ಡಿಸೈನ್ ಮಾಡ್ತೀವಿ. ಇದೆಲ್ಲ ಸ್ಟಿಚಬಲ್ ಅಥವಾ ಗಮ್ ಹಾಕಿರೋದು? ಮಾತ್ರ ಗಮ್ ಹಾಕಿರೋದು. ಲೇಸ್ಗಳು ಮಾತ್ರ ಗಮ್ ಹಾಕಿದೀವಿ. ಇದು ಲೇಸ್ಗಳು ಮಾತ್ರ ಗಮ್ ಹಾಕಿರೋದು. ಇದೆಲ್ಲ ಹ್ಯಾಂಡ್ ಮೇಡೇನೆ. ಇದೆಲ್ಲ ಹ್ಯಾಂಡ್ ಮೇಡ್. ಓಕೆ. ಇದೇನು ಸ್ಟೋನ್ ಲೇಸ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಗಮ್ ಹಾಕಿ ಅಂಟಿಸಿರೋದಂತೆ. ಮಿಕ್ಕಿದ್ದು ಬಟ್ಟೆ ಎಲ್ಲ ಮೋಲ್ಡ್ಗೆ ಅವರು ಸೂಜಿ ಹಾಕಿ ಹೊಲ್ದಿರೋಂಥದ್ದು. ಒಂದು ಪೇಟ ಮಾಡಕ್ಕೆ ಮಿನಿಮಮ್ 10 ಮಿನಿಟ್ಸ್ ಆಗುತ್ತೆ ಅಷ್ಟೇನೆ. ಈ ತರ ಬೇರೆ ಬೇರೆ ಡಿಸೈನ್ಸ್ ಮಾಡೋದಾದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ, ಒಂದು 5 ಮಿನಿಟ್ಸ್ ಹೆಚ್ಚು ಕಮ್ಮಿ ಆಗುತ್ತೆ. ಚೆನ್ನಾಗಿದೆ ನೋಡಿ. ಎಲ್ಲ ಇದೆಲ್ಲ ಆರಾಮಾಗಿ ನೀವು ವರ್ಕ್ ಫ್ರಮ್ ಹೋಮ್ ಆರಾಮಾಗಿ ಮಾಡ್ಕೋಬಹುದು. ಯಾವ ತರ ಬೇಕು ಅದರದ್ದು ಎಲ್ಲ ಟ್ರೈನಿಂಗ್ ಕಂಪ್ಲೀಟ್ ಕೊಡ್ತಾರೆ ಈ ತರ ಪೇಟ ತಯಾರಿಸೋದಕ್ಕೆ. ನೋಡಿ, ಇದೆಲ್ಲ ಚೆನ್ನಾಗಿದೆ. ಡಿಸೈನ್ಸ್ ಎಲ್ಲ ಯಾವ ರೀತಿ ಮಾಡಬೇಕು ಆ ಥರದ್ದೆಲ್ಲ ಇವರೇ ಟ್ರೈನಿಂಗ್ ಕೊಡ್ತಾರೆ. ಇಲ್ಲೆಲ್ಲ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಇದೆಲ್ಲ ಆಲ್ರೆಡಿ ಮೋಲ್ಡ್ ಆಗಿರುವಂಥದ್ದು. ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ, ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಅದನ್ನ ನೀವು ಕೈಯಲ್ಲಿ ಸೂಜಿ ತಗೊಂಡು ಹೊಲ್ಕೋಬಹುದು ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ. ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದು ಬಿಸ್ನೆಸ್ ಬಂದು? 10 ವರ್ಷದಿಂದ ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ. 10 ವರ್ಷದಿಂದ ಈ ತರ ಕಂಪ್ನಿ ನಡೀತಾ ಇದೆ ನೋಡಿ ಇವ್ರದ್ದು. ಸೊ ಕಂಪ್ನಿ ನೇಮ್ ಬಂದು ತನಿಷ್ ಪೇಟ ಅಂತನಾ? ಮೈಸೂರು ಪೇಟ. ಮೈಸೂರು ಪೇಟ. ಓಕೆ. ಅಂದ್ರೆ ಕ್ಲಾತ್ ವೈಸು ಬೇರೆ ಬೇರೆ ಎಲ್ಲ ಥರದ್ರಲ್ಲೂ ಮಾಡ್ಕೊಡ್ತೀರಾ? ಓಕೆ ಸರ್. ಓಕೆ, ಥ್ಯಾಂಕ್ ಯು. ನೋಡಿ, ಆ ಥರ ಗಮ್ಮಲ್ಲಿ ಹಾಕಿ ಅಂಟಿಸಿ ಆಮೇಲೆ ನಂತರ
ಸೂಜಿ ತಗೊಂಡು ಹೊಲಿಯೋದು. ಒಂದು ಪೇಟಾಗೆ 10 ಮಿನಿಟ್ಸ್ ಅಷ್ಟೇನೆ. ಇದೆಲ್ಲ ರಾ ಮೆಟೀರಿಯಲ್ ಇವರೇ ಕೊಡ್ತಾರೆ. ಇಲ್ಲಾಂದ್ರೆ ನೀವು ಹೊರಗಡೆನೂ ಬೇಕಾದ್ರೆ ಬೈ ಮಾಡ್ಕೋಬಹುದು. ಎಲ್ಲಿ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಲ್ಲಿ ಬೈ ಮಾಡ್ಕೋಬಹುದು. ಮೋಲ್ಡ್ ಮಾತ್ರ ಇವ್ರ ಹತ್ರ ಮಿನಿಮಮ್ 250 ಪೀಸ್ ಬೈ ಮಾಡ್ಕೋಬೇಕು. ಡೈ ಓಕೆ. ಅಂದ್ರೆ ಆ ಶೇಪ್ ಏನಿದೆ ಅದು ನೀವು ಕೊಡ್ತೀರಲ್ವಾ, ಮಿನಿಮಮ್ 250 ಪೀಸ್ ತಗೋಬೇಕು. ಓಕೆ, ನೋಡಿ ಯಾವ ತರ ಹೊಲಿತಾ ಇದಾರೆ ಅಂತ. ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಈ ತರ ರೆಡಿ ಆಗಿಬಿಡುತ್ತೆ. ವರ್ಕ್ ಫ್ರಮ್ ಹೋಮ್ಗೆ ತುಂಬಾನೇ ಚೆನ್ನಾಗಿದೆ. ಸಪ್ರೇಟ್ ಆಗುತ್ತೆ. ಏನು ಅದು ಡೈ ಏನಿದೆ ಅದು ಸಪ್ರೇಟ್ ಚಾರ್ಜ್ ಇರುತ್ತೆ. ಟ್ರೈನಿಂಗಿಗೆ ಸಪ್ರೇಟ್ ಚಾರ್ಜ್ ಇರುತ್ತೆ. ಬಿಸ್ನೆಸ್ ಪರ್ಪಸ್ಗೆ ಯಾರಿಗಾದ್ರೂ ಈ ತರ ನಿಮಗೆ ಟ್ರೈನಿಂಗ್ ಬೇಕು ಅಂದ್ರೆ ಸೊ ಒಂದ್ಸಲ ತನಿಷ್ ಮೈಸೂರು ಪೇಟೆಗೆ ವಿಸಿಟ್ ಮಾಡಿ. ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ಮೀನಾಕ್ಷಿ ನಗರ 6th ಮೈನ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ. ಇಲ್ಲೇ ಡೈರೆಕ್ಟ್ ಆಗಿ ಬಂದು ನೀವೇನಾದ್ರೂ ಇವ್ರ ಹತ್ರ ವಿಚಾರಿಸ್ತೀವಿ ಅಂತಂದ್ರೆ ಡೈರೆಕ್ಟ್ ಕಂಪ್ನಿಗೂ ಕೂಡ ಬಂದು ವಿಚಾರಿಸ್ಬೋದು. ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರನೂ ಡೈರೆಕ್ಟ್ ಆಗಿ ನೀವು ಫೋನಲ್ಲೂ ಕೂಡ ಡೀಟೇಲ್ಸ್ನ ತಿಳ್ಕೊಬೋದು. ಕಂಪ್ಲೀಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಆಗಿ ಕಂಪ್ನಿ ಹತ್ರ ಬರೋರು ಕಂಪ್ನಿಗೂ ಕೂಡ ಬರ್ಬೋದು. ನೋಡಿ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅಂತ. ಬಟ್ಟೆ ಎಲ್ಲ ನೋಡಿ ಈ ತರ ಇದೆ. ನಿಮ್ಗೆ ಇನ್ನೂ ಸ್ವಲ್ಪ ಹೈ ಕ್ವಾಲಿಟಿ ಬಟ್ಟೆ ಬೇಕು ಅಂದ್ರೂ ನೀವೆಲ್ಲಿ ಹೋಲ್ಸೇಲಲ್ಲಿ ಆ ಥರ ರಾ ಮೆಟೀರಿಯಲ್ ತೊಗೋತೀರಾ ಅಲ್ಲಿ ಅವ್ರ ಹತ್ರನೇ ಸಿಗುತ್ತೆ, ತೊಗೋಬೋದು. ಇಲ್ಲಾಂದರೆ ಇವರೇ ಕೊಡ್ತಾರೆ. ನೋಡಿ ಯಾವ ಥರ ರೆಡಿ ಮಾಡ್ತಿದ್ದಾರೆ ಅಂತ. ಸೊ ಇದೆಲ್ಲ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಯಾರಾದರೂ ರೀಸೆಲ್ಲರ್ಸ್ಗೆ ಬಿಸ್ನೆಸ್ ಪರ್ಪಸ್ಗೆ ಬೇಕು ಅಂದ್ರೂ ಇವರು ಪ್ರೊವೈಡ್ ಮಾಡ್ತಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಒಳಗಡೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ. ಸಿಂಗಲ್ ಪೀಸ್ ಸರ್ ಕೊರಿಯರ್ ಫೆಸಿಲಿಟಿ ಆ ಥರ ಏನಾದರೂ ಅವೈಲೇಬಲ್ ಇದೆ, ಪ್ರೊವೈಡ್ ಮಾಡ್ತೀರಾ? ಓಕೆ, ಸಿಂಗಲ್ ಪೀಸ್ ಮಾಡ್ತೀರಾ ಅಥವಾ ಬಲ್ಕ್ ಕ್ವಾಂಟಿಟಿ ಮಾತ್ರನಾ ಸರ್? ಎರಡು ಮಾಡ್ತೀರಾ. ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತಲ್ವಾ? ಓಕೆ, ಜಸ್ಟ್ 70 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಆರಾಮಾಗಿ ಕೊಡ್ಬೋದು. ಸೊ ಹೊರಗಡೆ ನಿಮ್ಗೆ ಇನ್ನೂ ಜಾಸ್ತಿ ಪ್ರೈಸ್ ಇರುತ್ತೆ ಈ ಥರ ಪೇಟಗಳು. ಬಟ್ ಇವ್ರ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲೇ ಅವೈಲೇಬಲ್ ಇದೆ. ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಜಸ್ಟ್ 70 ರುಪೀಸ್ಗೆ ಈ ಥರ ಪೇಟಗಳು ಸಿಗ್ತಾ ಇದೆ. ಎಷ್ಟು ಪೀಸ್ ಕಟ್ ಮಾಡ್ಕೊತೀರಾ ಮ್ಯಾಮ್ ಒಂದು ಪೇಟಗೆ? ಒಂದು ದಿನಕ್ಕೆ 50 ರಿಂದ 70 ಪೇಟ ಹೊಲಿಬೋದು. ಓಕೆ, ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋಬೋದಲ್ವಾ? ಇದು ಈ ತರ ಪೀಸ್ ಎಷ್ಟು ಕಟ್ ಮಾಡಿರ್ತೀರಾ? ಅದು ಆ ಥರ ಅದ್ರಲ್ಲಿ ಕಟ್ ಮಾಡ್ತೀರಾ? ಓಕೆ, ಡಿಸೈನ್ ವೈಸು ಕಟ್ ಮಾಡಿರ್ತಾರೆ. ಇಲ್ಲೆಲ್ಲ ನೋಡಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಇಲ್ಲೆಲ್ಲ ಒಂದು ಪೇಟಾಗಿ ಏನು ಬೇಕೋ ಅದೆಲ್ಲ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಈ ಥರ ಸೂಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಎಲ್ಲ ಹ್ಯಾಂಡ್ ಮೇಡ್ ಇರುತ್ತೆ. ಇದು ಮಿಷಿನು ಏನು ಬೇಡ, ಡೈ ಒಂದಿದ್ರೆ ಸಾಕಲ್ವಾ ಸರ್? ಅದು ಪೇಪರ್ನ ಮೋಲ್ಡ್ ಮಾಡೋದು ಯಾವ ರೀತಿ ಸರ್? ಗಮ್ಮಿಂಗ್ ಅಲ್ಲಿ ಮಾಡೋದು. ಓಕೆ ಓಕೆ, ನೋಡಿ ರೆಡಿ ಆಗಿ ಹೋಯ್ತು ಪೇಟ. ಇದಕ್ಕೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಡಿಸೈನ್ಸ್ ಪರ್ಲ್ಸ್ ಏನಾದ್ರು ಹಾಕೋಬಹುದಲ್ವಾ? ಲೇಸ್ ವರ್ಕ್ ಮಾಡ್ಕೋಬಹುದು, ಗಮ್ ಹಾಕಿ ಮಾಡ್ಕೋಬಹುದು. ಅಥವಾ ಕಸ್ಟಮರ್ ಯಾವ ಡಿಸೈನ್ ಕೇಳ್ತೀರಾ ಆ ರೀತಿ ಮಾಡ್ಕೊಳ್ತೀರಾ. ಒಂದಿಂದಲ್ಲಿ 50 ರಿಂದ 70 ಪೇಟ ಆರಾಮಾಗಿ ಹೊಲಿಬಹುದು. ಕಂಪ್ಲೀಟ್ ನೋಡಿ ಈ ರೀತಿ ರೆಡಿ ಆಗುತ್ತೆ. ಲಾಸ್ಟ್ ಅಲ್ಲಿ ಒಳಗಡೆ ಬಟ್ಟೆ ಹಾಕ್ತಿರಲ್ಲ ಮೇಡಮ್, ಇದಕ್ಕೆ ವೈಟ್ ಕಲರ್ ಬಟ್ಟೆ ಹಾಕ್ತೀರಾ? ಅಂತೇಳಿ ಹಾಕ್ತೀವಿ. ಓಕೆ,